ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಜೋಳದ ರವೆ ಮಾಡಿ ತೋರಿಸ್ತಾ ಇದ್ದೀನಿ. ಜೋಳದ ಅನ್ನ ಮಾಡೋಕ್ಕೆ ರವೆ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಇಲ್ಲಿ ಜೋಳ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿಕೊಂಡು ಜೋಳ ತೊಗೊಂಡಿದ್ದೀನಿ ನಾನು. ಈ ಥರ ನಾವು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾವಾಗ ನಾವು ಜೋಳದನ್ನ ಅದಕ್ಕೆ ಸೂಟ್ ಆಗೋ ಥರ ನಾವು ಮಜ್ಜಿಗೆ ಸಾರು, ಮೊಸರು ಏನಾದರೂ ಹಾಕ್ಕೊಂಡು ತಿನ್ಬೋದು. ನೋಡಿ, ನಾನು ಈಗ ಜೋಳನ ಕ್ಲೀನಾಗಿ ಒಂದು 4 ಸಲ ತೊಳ್ಕೊಳ್ತೀನಿ. ತೊಳ್ಕೊಂಡು ಇದನ್ನು ಜಾಲಿಸ್ಕೊತೀನಿ. ಒಂದು ಸ್ವಲ್ಪನೂ ನೀರಿರಬಾರ್ದು ಇದರಲ್ಲಿ. ತೊಳೆಯೋದು ಮಾತ್ರ ನೀಟಾಗಿ ತೊಳಿಬೇಕು. ಒಂದು 4 ಸಲ. ಮೇಲೆಲ್ಲ ಕಡ್ಡಿ ಕ್ಲೀನ್ ಮಾಡ್ಕೊಂಡಿರ್ತೀವಿ, ಆದರೂ ಕಡ್ಡಿ ಏನಾದರೂ ಇದ್ದರೆ ಬರುತ್ತೆ ತೊಳೆಯಾಗ. ಅದನ್ನು ತೆಗೆದ್ಬಿಟ್ಟು ನಾವು ತಗೋಬೇಕು. ಈ ಬೇಸಿಗೆಯಲ್ಲಿ ಈ ಥರ ನಾವು ಜೋಳದನ್ನ ಮಾಡಿಕೊಂಡು ಅದಕ್ಕೆ ಮೊಸರು ಒಗ್ಗರಣೆ ಕೊಡೋದು, ಆಮೇಲೆ ಮಜ್ಜಿಗೆ ಸಾರು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೂ ತಂಪಾಗಿರುತ್ತೆ. ಅದಕ್ಕೋಸ್ಕರ ನಾನು ಜೋಳದನ್ನ ಮಾಡ್ತಾಯಿದ್ದೀನಿ. ಜೋಳದ ರವೆ ಮಾಡೋದು ತೋರಿಸ್ತಾ ಇದ್ದೀನಿ. ಜೋಳದನ್ನ ಮಾಡೋದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ನೋಡಿ, ಈ ಥರ ತೊಳ್ಕೊಂಡು ನಾನು ಇದನ್ನು ನೀರನ್ನ ಅಷ್ಟು ನಾನು ತೆಗೆದು ಇದನ್ನು ಒಂದು ಜರಡಿಗೆ ಹಾಕಿ ನಾನು ನೀರು ಅಷ್ಟು ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಇರಬೇಕು. ಇವಾಗ ಜೋಳನೂ ಒಂದು ಸ್ವಲ್ಪ ಹಸಿ ಹಸಿ ಇರಬೇಕು. ಈ ಥರ ಒಂದು ಅರ್ಧ ಜಾರ್ ಆಗೋಷ್ಟು ಹಾಕ್ಕೋಬೇಕು ನಾವು ಜೋಳನ. ಜಾಸ್ತಿ ಬೇಕಂದ್ರೆ ಮಿಷಿನ್ ಮಾಡಿಸ್ಕೊಂಬರ್ತಾರೆ. 4-5 kg ಹಿಂಗೆ ಬೇಕಂತಂದರೆ. ನಾನಿವಾಗ ಅಷ್ಟೆಲ್ಲ ಮಷಿನ್ ಮಾಡಿಸ್ಕೊಂಬಂದು ಅಷ್ಟು ಹೋಗಲ್ಲ. ಫ್ರೆಶ್ ಆಗಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು 1 kg ಆಗುತ್ತೇನೋ ಅಷ್ಟು ನಾನು ಜೋಳ ತೊಗೊಂಡಿದ್ದೀನಿ. ನೋಡಿ, ಮತ್ತೆ ಮೇಲೆ ಕೆಳಗೆ ಮಾಡಿಕೊಂಡು ಮತ್ತೆ ಒಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆಗಬೇಕು. ರವೆ ಆಗಬೇಕು ಇದು. ಅಲ್ಲಿವರೆಗೆ ನಾವು ನೋಡ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ಒಂದು ಜರಡಿ ತೊಗೊಂಡು ನಾನು ಇದರಲ್ಲಿರೋ ಹಿಟ್ಟನ್ನ ತೆಗಿತೀನಿ. ನಾನು ಸಾನಿಸ್ಕೊಂಡು ಹಿಟ್ಟನ್ನ ತೆಗೆದು ರವೆ ಮಾತ್ರ ತೊಗೊಳ್ತೀನಿ. ಈ ಹಿಟ್ಟನ್ನು ನಾವು ಯೂಸ್ ಮಾಡ್ಕೋಬೋದು. ತಾಲಿಪೆಟ್ಟು, ಆಮೇಲೆ ದೋಸೆ. ಈಗ ನಾವು ಏನಾದರೂ ಜೋಳದ ಹಿಟ್ಟಿನ ದೋಸೆ ಮತ್ತು ರಾಗಿ ದೋಸೆ ಮಾಡುವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡು ದೋಸೆನೂ ಮಾಡ್ಕೋಬೋದು ಮತ್ತು ತಾಲಿಪಟ್ಟಿಗೂ ಮಾಡ್ಕೋಬೋದು. ಹಿಟ್ಟೂ ಯೂಸ್ ಆಗುತ್ತೆ ಇದು. ನೋಡಿ, ಇಷ್ಟು ರವೆ ಬಂದಿದೆ, ಇಷ್ಟು ಹಿಟ್ಟು ಬಂದಿದೆ. ಈಗ ನಾನು ಈ ಹಿಟ್ಟು ಬಂದಿದೆಯಲ್ಲ ತೆಗೆದು ಈಗ ರವೆನ ಕ್ಲೀನ್ ಮಾಡ್ಕೊಳ್ತೀನಿ. ಇದನ್ನ ಒಂದು ಮರಕ್ಕೆ ಹಾಕ್ಕೊಂಡು ನಾನು ಕೇರ್ಕೊಳ್ತಾ ಇದ್ದೀನಿ ರವೆನ. ಅದರಲ್ಲಿರೋ ತೌಡು ಮತ್ತು ಹೊಟ್ಟು ಈ ಥರ ಎಲ್ಲ ಏನು ಹೇಳ್ತಾರೋ ಅದೆಲ್ಲ ಆಚೆ ಬರುತ್ತೆ. ಆವಾಗ ರೈಸ್ ಮಾಡುವಾಗ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಜೋಳದನ್ನ ಮಾಡುವಾಗ ನೋಡಿ, ಈಗ ಈ ಥರ ನಾನು ಮರದಲ್ಲಿ ಹಾಕ್ಕೊಂಡು ಇದನ್ನು ಕೇರ್ಕೊಳ್ತೀನಿ, ಕ್ಲೀನ್ ಮಾಡ್ಕೊತೀನಿ. ನಾವು ನೀರು ಹಾಕಿ ಒಂದು ಸ್ವಲ್ಪ 2-3 ಸಲ ತೊಳೆದಿದ್ರಿಂದ ಮೇಲೆ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಇದು ಜೋಳದ ರವೆ. ನೋಡಿ, ಈ ಥರ ಊದಿ ತೆಗೆದು ಬಿಡ್ಬೇಕು ನಾವು. ನೋಡಿ, ಈಗ ಕ್ಲಿಯರ್ ಆಗಿ ಇದನ್ನ
ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ರವೆ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಜೋಳದನ್ನ. ಮೊಸರು, ಹಾಲು, ಒಂದು ಸ್ವಲ್ಪ ಉಪ್ಪಿನಕಾಯಿ ಸೈಡಲ್ಲಿ ಇಟ್ಕೊಂಡು ತಿಂದರೆ ತುಂಬಾ ದೇಹಕ್ಕೂ ತಂಪಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ನಾವು ಯಾವಾಗಲೂ ಅಕ್ಕಿ ರೈಸು ತಿಂತಾಯಿದ್ರೆ, ಅಕ್ಕಿ ಅನ್ನ ತಿಂತಾಯಿದ್ರೆ ಒಂದು ಸ್ವಲ್ಪ ಅದನ್ನೊಂದು ದಿವಸ ಇದನ್ನೊಂದು 2 ದಿವಸ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ರೆಡಿ ಮಾಡಿದ್ದೀನಿ ನಾನು. ಮುಂದಿನ ವಿಡಿಯೋದಲ್ಲಿ ಇದ್ರದ್ದು ರೈಸ್ ಮಾಡಿ ತೋರಿಸ್ತೀನಿ ನಾನು. ಇದಕ್ಕೆ ಮಜ್ಜಿಗೆ ಸಾರು, ಆಮೇಲೆ ಬೇಳೆ ಸಾರು ಯಾವುದಾದ್ರೂ ಸರಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಅದ್ರದ್ದು ಸಿಪ್ಪೆ ಬಂದಿದೆ ಮೇಲಿದು ಜೋಳದ್ದು. ನೋಡಿ, ಇದರಲ್ಲಿ ಏನೂ ಇಲ್ಲ. ನೋಡಿ, ಇದು ಹಿಟ್ಟು, ಇದು ತೌಡು, ಇದು ರವೆ, ಜೋಳದ ರವೆ. ತುಂಬಾ ಚೆನ್ನಾಗಿದೆ. ಈ ಥರ ಮಾಡಿಕೊಂಡು ನಾವು ರೈಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.